ನಮಸ್ತೆ, ನಾನು ನಿಮ್ಮ ಚೈತನ್ಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ತುಂಬ ದಿನಗಳಿಂದನೂ ಮಕ್ಕಳಿಗೆ ಪಾಸ್‌ಪೋರ್ಟ್ ಮಾಡಿಸ್ಬೇಕು ಅಂದ್ಕೊಳ್ತಿದ್ದೆ. ಬಟ್ ಈಗ ಫೈನಲಿ ಆ ಅಪ್ಲಿಕೇಶನ್ ಹಾಕಿದ್ದೆ. ಹಾಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್‌ಗೆ ಅಪಾಯಿಂಟ್ಮೆಂಟ್ ಸಹ ಸಿಕ್ಕಿತ್ತು. ಅದಕ್ಕೂ ಮುಂಚೆ ಮಕ್ಕಳದೊಂದು ಪಾಸ್‌ಪೋರ್ಟ್ ಸೈಜ್ ಫೋಟೋ ತೊಗೊಳ್ಳೋಣ ಅಂತ ಸ್ಟುಡಿಯೋ ಕಡೆ ಹೋಗಿದ್ರಿ. ಮಕ್ಕಳಂತೂ ಸ್ಟುಡಿಯೋದಲ್ಲಿ ಏನು ಹಿಡಿಸ್ಕೊಳ್ತಾರ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಚಿಕ್ಕ ಪಾಪು ಮಾತ್ರ ಕ್ಯೂಟಾಗಿ ಕೂತ್ಕೊಂಡು ಫೋಟೋ ಹಿಡಿಸ್ಕೊಂಡ್ಳು. ಫೋಟೋ ಕೂಡ ಅಷ್ಟೇ ಮುದ್ದಾಗಿ ಬಂತು. ಅದನ್ನು ನೋಡಿ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿಂದ ನಮ್ಮ ವೆರಿಫಿಕೇಷನ್ಗೆ ಹೋಗೋಣ ಅಂತ KGFಗೆ ಹೊರಟಿದ್ರಿ. ದಾರಿಯಲ್ಲಿ ಬೊಂಬೆಗಳು ನೋಡ್ತಾ ಇದ್ರಿ. ಬಟ್ ಏನೂ ತಗೊಳ್ಳಿಲ್ಲ. ಈ KGFಲ್ಲಿ ವೆಯ್ಟ್ ಮಾಡಿ ಮಾಡಿ ಸಾಕಾಯಿತು. ವೆರಿಫಿಕೇಷನ್ ಇದ್ದಿದ್ದು ನಮ್ಮದು 10 ಗಂಟೆ. ಬಟ್ ಎಲ್ಲ ಮುಗಿಯೋಷ್ಟರಲ್ಲಿ 3 ಗಂಟೆ ಆಯಿತು. 3 ಗಂಟೆ ಆದಮೇಲೆ ಅಲ್ಲೇ KGFನಲ್ಲಿ ಫೇಮಸ್ ಬೇಕ್ರಿ, ಓಲ್ಡೆಸ್ಟ್ ಬೇಕ್ರಿ ಅಂತ ಕರೀತಾರೆ. ಅದನ್ನು ನೋಡ್ಕೊಬರೋಣ ಅಂತ ಹೊರಟ್ರಿ. ಎಕ್ಸ್ಪೆಕ್ಟೇಷನ್ ಲೆವೆಲ್ ನನಗಂತೂ ತುಂಬಾ ಇತ್ತು. ಬಟ್ ಅಲ್ಲಿ ಹೋದ್ಮೇಲೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಯಿತು. ಇಲ್ಲಿ ಬಂದು ಹನಿ ಕೇಕ್ ಫೇಮಸ್ ಅಂತೆ. ಅನ್ಫಾರ್ಚುನೇಟ್ಲಿ ನಾವು ಹೋಗಿದ್ದ ಟೈಮ್ಗೆ ಖಾಲಿ ಆಗಿತ್ತು. ಬಟ್ ನೇಚರ್ ತುಂಬ ಚೆನ್ನಾಗಿತ್ತು. ಅವರು ತುಂಬ ಪೆಟ್ಸ್ನೆಲ್ಲ ಸಾಕಿದ್ರು, ಅದನ್ನೆಲ್ಲ ನೋಡ್ಕೊಂಡಿದ್ರಿ. ಈ ಬೇಕ್ರಿ ಬಗ್ಗೆ ನಾನು ತುಂಬಾ ಕೇಳಿದ್ದೆ. ಜಾಸ್ತಿ ಜನನೂ ಮಾತಾಡ್ತಿದ್ರು ಓಲ್ಡೆಸ್ಟ್ ಬೇಕ್ರಿ, ಹಾಗೆ ಇಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ನಾನು ಇದೇ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದು. ಇಲ್ಲಿ ಹನಿ ಕೇಕ್ ಫೇಮಸ್ ಅಂತ ಹೇಳಿರೋದ್ರಿಂದ ಹನಿ ಕೇಕ್ ತಿನ್ನೋಣ ಅಂತ ಹೋದ್ರಿ. ಬಟ್ ನಾವು ತಿಂದಿದ್ದು ದಿಲ್ ಪಸಂದ್. ಆದರೆ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿತ್ತು. ಇಲ್ಲಿ ಸಿಕ್ಕಾಪಟ್ಟೆ ಪೆಟ್ಸ್ ಇರೋದ್ರಿಂದ ಅವರು ತುಂಬಾ ಫ್ರೆಂಡ್ಲಿಯಾಗಿ ಮಾತಾಡ್ತಿರೋದ್ರಿಂದ ಈವ್ನಿಂಗ್ ಟೈಮ್ ತುಂಬ ಕೂಲಾಗಿತ್ತು. ಸೊ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರಿ ಎಲ್ಲನೂ ನೋಡಿಸ್ಕೊಂಡು ಮಕ್ಕಳಿಗೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದರೆ ಪ್ರತಿಯೊಂದು ಪ್ರಾಣಿಗೂ, ಕೋಳಿಗೂ ಸಹ ಒಂದೊಂದು ಹೆಸರಿಟ್ಟಿದ್ರು ಅವರು. ಎಲ್ಲದನ್ನೂ ಹೆಸರಿಟ್ಟು ಮಾತಾಡಿಸ್ತಾ ಇದ್ರು. ನಮ್ಮ ಜೊತೆನೂ ತುಂಬಾ ಫ್ರೆಂಡ್ಲಿಯಾಗಿದ್ದರು. ಅದನ್ನೆಲ್ಲ ನೋಡಿಕೊಂಡು ನಮಗೂ ಖುಷಿ ಅನಿಸ್ತು. ಹಾಗೆ ತುಂಬ ಕ್ರೇಜಿಯಾಗೂ ಇತ್ತು. ಇಲ್ಲಿಂದ ಬ್ಯಾಕ್ ಆಗೋ ಟೈಮ್ ಸಹ ಬಂತು. ನಮ್ಮ ಬಂಗಾರಪೇಟೆ ರೀಚ್ ಆದ ತಕ್ಷಣವೇ ಹೊಸದಾಗಿ ಮಿಸ್ಟರ್ ಚಾಯ್ ಫ್ರಾಂಚೈಸೀಸ್ ಓಪನ್ ಆಗಿತ್ತಲ್ವ, ಅದರಲ್ಲಿ ಟೀ ಟೇಸ್ಟ್ ಮಾಡೋಣ ಅಂತ ಹೋಗಿದ್ರಿ. ನಾನು ತೊಗೊಂಡಿದ್ದು ಡ್ರೈ ಫ್ರೂಟ್ ಟೀ. ಸೂಪರಾಗೇ ಇತ್ತು, ಟೇಸ್ಟ್ ಡಿಫ್ರೆಂಟಾಗಿ. ಹಾಗೆ ನಾವು ಫ್ರಾಂಚೈಸೀಸ್ ಓಪನ್ ಮಾಡೋಣ ಅಂತ ಫುಲ್ ಸೀರಿಯಸ್ ಡಿಸ್ಕಷನ್ ಮಾಡಿದ್ರಿ ಮನೆಗೆ ಬರೋವರೆಗೂ. ಮನೆಗೆ ಬಂದ ತಕ್ಷಣ ಎಲ್ಲನೂ ಮರ್ತೋದ್ರಿ. ಇದಾಗಿತ್ತು ನಮ್ಮ ದಿನ. ಸಿ ಯು ಸೂನ್ ಇನ್ ನೆಕ್ಸ್ಟ್ ವ್ಲಾಗ್.